ಕೊಪ್ಪಳ ಜಿಲ್ಲೆ ಯಲಬುರ್ಗಾ ತಾಲೂಕಿನ ಕಲ್ಲೂರು ಗ್ರಾಮದಲ್ಲಿ ವೀರ ಮಹೇಶ್ವರ ಜಂಗಮ ಕ್ಷೇಮವರ್ಧಿ ಸಂಘ ಆಶ್ರಯದಲ್ಲಿ ರವಿವಾರ ನಡೆದ ಜಗದ್ಗುರು ರೇಣುಕಾಚಾರ್ಯರ ಜಯಂತ್ಯೋತ್ಸವ ಹಾಗೂ ತಾಲೂಕಾ ಸಮಾವೇಶ ಜರುಗಿತು. ಯಲಬುರ್ಗಾದ ಸಂಸ್ಥಾನ ಹಿರೇಮಠದ ಶ್ರೀ ಸಿದ್ದರಾಮೇಶ್ವರ ಸ್ವಾಮೀಜಿ ದಿವ್ಯ ಸಾನ್ನಿಧ್ಯ ವಹಿಸಿ ಮಾತನಾಡಿ, ಮಾನವ ಧರ್ಮಕ್ಕೆ ಜಯವಾಗಲಿ, ಧರ್ಮದಿಂದಲೇ ವಿಶ್ವಕ್ಕೆ ಶಾಂತಿ ಎಂಬ ತತ್ವಗಳು ಸಾರಿದ ಜಗದ್ಗುರು ರೇಣುಕಾಚಾರ್ಯರ ಸಂದೇಶ ತತ್ವಗಳು ಸಮಾಜಕ್ಕೆ ದಾರಿದೀಪವಾಗಿವೆ ಎಂದರು. ಈ ಸಂದರ್ಭದಲ್ಲಿ ಗಣ್ಯರು, ರಾಜಕೀಯ ಮುಖಂಡರು ಸೇರಿದಂತೆ ಜಂಗಮ ಸಮಾಜದವರು, ಗ್ರಾಮಸ್ಥರು ಭಾಗವಹಿಸಿದ್ದರು. ವರದಿ ವಿ.ಎಸ್. ಶಿವಪ್ಪನಮಠ, ಸಮಯ ಟಿವಿ ಕೆ ನ್ಯೂಸ್, ಯಲಬುರ್ಗಾ. ಇಸ್ವಿ ಅಂದರೆ ಕ್ರಿಸ್ತಶಕ ಪೂರ್ವ 1000 ವರ್ಷದಿಂದ ಅಗಸ್ತ್ಯ ಮುನಿ ಇದ್ದ. ಅಗಸ್ತ್ಯ ಮುನಿ ಯಾರಂದ್ರೆ ರೇಣುಕಾಚಾರ್ಯ ಶಿಷ್ಯನೇ ಅಗಸ್ತ್ಯ ಮುನಿ. ಅಂದ್ರೆ ನಮಗೆ ಇವತ್ತು ಗೊತ್ತಾಗದಂದ್ರೆ ರೇಣುಕಾಚಾರ್ಯರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ. ಈ ಸಮಾಜವನ್ನ ಸನ್ಮಾರ್ಗಗಳಿಗೆ ಕರೆದುಕೊಂಡು ಹೋಗ್ತಕ್ಕಂಥ ಒಂದು ಕಾರ್ಯದಲ್ಲಿ ನಮ್ಮ ಜಂಗಮ ಸಮಾಜ ಅತ್ಯಂತ ಕಲ್ಯಾಣಗೊಂಡಿದ್ದಯ್ಯ, ಕೂಡಲ ಸಂಗಮ ದೇವ ನಿನ್ನ ಶರಣರು ಕಲ್ಯಾಣಗೊಂಡರಯ್ಯ ಅಂತಕ್ಕಂಥ ಮಾತನ್ನ 12ನೇ ಶತಮಾನದಲ್ಲಿ ಕಲ್ಯಾಣದ ಕ್ರಾಂತಿ ಆಯ್ತಲ್ಲ ಅದನ್ನು ಉದ್ದೇಶ ಇಟ್ಟುಕೊಂಡು ಬಸವಣ್ಣ ಈ ವಚನವನ್ನು ಹೇಳಿದ್ವಿ. ಅಂತಹ ಸಂದರ್ಭವನ್ನು ನಾವು ಚಿಂತನೆ ಮಾಡಿಕೊಂಡ್ರೆ, ಪರಶಿವನ ಅವತಾರ ರೂಪವಾಗಿ ಬಂದಂತ ರೇಣುಕಾಚಾರ್ಯರು ಭೂಮಿಗೆ ಬಂದು ಪಂಚಮಪೀಠದ 5 ಮುಖದಿಂದ 5 ಪೀಠಗಳನ್ನು ಸ್ಥಾಪನೆ ಮಾಡಿ ಶ್ರೀ ಸಿದ್ದರಾಮಯ್ಯ ಸ್ಥಾಪನೆ ಮಾಡಿ ಒಂದು ಉದ್ಧಾರ ಮಾಡಿದವರು